ಅರ್ಧಂಬರ್ಧ ತಿಂದಿದ್ದೀನಿ ಗೈಸ್ ನಾನು ನೋಡಿ. ಬಟ್ ನಂಗೆ ತುಂಬ ಕಮ್ಮಿ ಆಗ್ತಿದ್ದಾಳೆ ಅನ್ಸ್ತು, ಹೊಟ್ಟೆ ತುಂಬ ಅನ್ಸ್ತು. ಆಗಲ್ಲ, ಅಷ್ಟು ನೀರು ಬೇಕನ್ಸಿದೆ, ಹುಡುಗಿ ಕುಡಿಬಾರ್ದು. ಬೇಕಾದ್ರೆ ಕರ್ಡ್ ಇದೆ, ಕರ್ಡ್ ಯೂಸ್ ಮಾಡ್ಕೋಬಹುದು ಅಷ್ಟೇ. ಕಬಾಬ್ ತಿನ್ನುವ ಗಂಟಲಲ್ಲಿ ಇಟ್ಕೋತಿದೆ ಗೈಸ್. ಜಾಸ್ತಿ ಪೀಸ್ ಬಂದಿದೆ, ಇವಾಗ ಡವ್ ಮಾಡ್ತಿದ್ದಾಳೆ ಇವಾಗ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಬ್ಲೆಂಡ್ ಟ್ಯಾಲೆಂಟ್. ಸೊ ಇವತ್ತು ಮತ್ತೆ ಇನ್ನೊಂದು ಫುಡ್ ಚಾಲೆಂಜ್ ಮಾಡ್ತಿದೀವಿ ನಾವು. ಸೊ ಯಾರು ಫಸ್ಟ್ ಬಿರಿಯಾನಿ ತಿನ್ನೋದು ಮುಗಿಸ್ತಾರೆ ಅಂತ ಹೇಳಿ. ಸೊ ಬಿರಿಯಾನಿ ಲವರ್ಸ್ಗೆಲ್ಲ ಈ ವಿಡಿಯೋ. ಓಕೆ, ಸೊ ಇಲ್ಲೊಂದು ಅಲ್ಲೊಂದು ಹಂಗೆ ಜಾಸ್ತಿ ಬಂತ. ಹೌದಾ? ಪೀಸ್ಗಳು ಹಾಕಿದ್ಯಾ? ಪೀಸ್ಗಳು ಕೌಂಟ್ ಬೇಕಮ್ಮ. ಓಕೆನಾ? ಸೊ ಎರಡೆರಡು ಸೌಟು ಯಾರು ಜಾಸ್ತಿ ತಿಂತಾರೆ ಅನ್ನೋದೇ, ಮತ್ತು ಯಾರು ಫಸ್ಟ್ ತಿಂತಾರೆ ಅನ್ನೋದು ಕಾಂಪಿಟೇಷನು. ನೋಡೋಣ ಯಾರು ತಿಂತಾರೆ ಅಂತ. ಕಬಾಬು ಹಾಕ್ಬಿಡು, ಕಬಾಬ್ ಎಷ್ಟೆಷ್ಟು ಅಂತ. 4 ಕಬಾಬ್ ಅಂತ, 5 ಅಂತೆ. ಸೊ 5 ಕಬಾಬ್ ಪೀಸು ಪ್ಲಸ್ ಬಿರಿಯಾನಿ. ಸೊ ಈ ಚಾಲೆಂಜಲ್ಲಿ ಯಾರು ಫಸ್ಟ್ ಫಿನಿಶ್ ಮಾಡ್ತಾರೋ ಅವರೇ ವಿನ್ನರ್. ಸೊ ಫುಲ್ ಬಿರಿಯಾನಿ ಇದೆ ಇಲ್ಲಿ. ಬಿರಿಯಾನಿ ತಗೊಂಡಿದ್ದೀವಿ. ಆಮೇಲೆ ಒಂದೊಂದು ಪ್ಲೇಟಿಗೂ 2 ಸೌಟ್ ಬಿರಿಯಾನಿ ಹಾಕೊಂಡಿದೀವಿ, ಪ್ಲಸ್ 5 ಕಬಾಬ್ ಪೀಸ್. ಸೊ ಈಗ ಅವಳು ನಾನು ತಿನ್ನಕ್ ಸ್ಟಾರ್ಟ್ ಮಾಡ್ತೀವಿ. ಯಾರು ಫಸ್ಟ್ ತಿನ್ನೋದು ಮುಗಿಸ್ತಾರೆ ಅವರು ವಿನ್ನರ್. ಸೊ ಇದು ಚಾಲೆಂಜ್ ಇವತ್ತು. ನೀವು ಯಾರಾದ್ರೂ ಪ್ರೀವಿಯಸ್ ವಿಡಿಯೋಸ್ ನಮ್ದು ನೋಡಿಲ್ಲ ಅಂದ್ರೆ ಪ್ಲೀಸ್ ಗೋ ವಾಚ್. ಸೊ ನಾವು ತುಂಬಾ ಫನ್ ಚಾಲೆಂಜಸ್ ಮಾಡಿದೀವಿ. ಸೊ ಎಂಜಾಯ್ ಮಾಡ್ತೀರಾ, ಹೋಗಿ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಚಾಲೆಂಜ್ ನ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಅವಳು ಪ್ಲೇಟ್ಗಳಿಗೆ ಬಡಿಸ್ಬಿಟ್ಟಿದ್ದಾಳೆ. ಸೊ ನಾವು ತಿನ್ನೋದು ಸ್ಟಾರ್ಟ್ ಮಾಡ್ತೀವಿ. ಮಾತು ನಿಲ್ಸಿ. ಸೊ ಲೆಟ್ಸ್ ರೆಡಿ. 1 2 2 3 ಸ್ಟಾರ್ಟ್. ನೀರ್ ಕುಡಿಯಂಗಿಲ್ಲ. ಅಯ್ಯೋ, ನೀರ್ ಕುಡಿಯಂಗಿಲ್ಲ ಅಂತ ಗಂಟ್ಲು ತಗ್ಲಾಕೊಂಡು ರೇಟ್ ಮಾಡ್ಬೇಕು ನಾನು. ನೋಡೋಣ. ನೀರಿದೆ ಇಲ್ಲಿ ಆಲ್ರೆಡಿ, ಬಟ್ ನೀರ್ ಕುಡಿಯಂಗಿಲ್ಲ. ಲಾಸ್ಟ್ ಗಂಟ ನೀರ್ ಕುಡಿಯಂಗಿಲ್ಲ. ಸೊ ನೋಡೋಣ. ವಿವಾಹ ಭೋಜನ ಇದು. ಭೋಜನ ಇದು ಅಂತ ಏನೇನ ತಲ್ದೆ. ಯಾವಾಗಲೂ ಮಿಸ್ಟೇಕ್ಸ್ ಹುಡುಕದ್ರಲ್ಲ. ಬಾಯಲ್ಲಿ ಊಟ ಇಟ್ಕೊಂಡು ತೊಳಿತೀರ. ಆಲ್ಮೋಸ್ಟ್ ನಿಮ್ಗೂ ಬಾಯಲ್ಲಿ ನೀರು ಬರ್ತಿದೆ ಅನ್ಸುತ್ತೆ. ನಾನೇ ಮಾಡಿದ ಬಿರಿಯಾನಿ. ಅವ್ರದ್ದು ಶಾರ್ಟ್ಸ್ ಅಲ್ಲಿ ಕುಕಿಂಗ್ ವಿಡಿಯೋಸ್ ಇದೆ, ಹೋಗಿ ನೋಡಿ. ನೀವು ರೆಸಿಪೀಸ್ನ ಮನೆ ಟ್ರೈ ಮಾಡ್ತೀರಿ. ಒಳ್ಳೊಳ್ಳೆ ಯುನಿಕ್ ರೆಸಿಪೀಸ್ ಆಗಲ್ಲ. ಅಷ್ಟು ನೀರು ಬೇಕನ್ಸಿದೆ, ಹುಡುಗಿ ಕುಡಿಬಾರ್ದು. ಬೇಕಾದ್ರೆ ಕರ್ಡ್ ಇದೆ, ಕರ್ಡ್ ಯೂಸ್ ಮಾಡ್ಕೋಬಹುದು ಅಷ್ಟೇ. ತುಂಬಾ ಕಮ್ಮಿ ಆಗಿದ್ದಾಳೆ. ಕಮ್ಮಿ ಬಿತ್ತು, ಏನೋ ಗೊತ್ತಿಲ್ಲ. ಅವಳೇ ಹಾಕಿದ್ದು, ಅವಳಿಗೆ ಬಿಟ್ಟಿದ್ದಾಳೆ ಪೀಸ್. ಲೆಕ್ಕ ಮಾಡು ಇವಾಗ ಬಿರಿಯಾನಿ ನಿಂಗೆ ಎಷ್ಟು ಬಿದ್ದಿದೆ? 2. ಅವಳಿಗೆ 2 ಬಿದ್ದಿದ್ದಾರೆ. ನನಗೆ ಕಬಾಬ್ ಇಷ್ಟ, ಬರೀ ಕಬಾಬ್ ತಿಂತ ಇದ್ದೀನಿ ನಾನು. ನಾವು ಕಬಾಬ್ ಖಾಲಿ ಮಾಡಿಲ್ಲ. ಕಬಾಬ್ ರಾತ್ರಿ ಬೇಗ ಹಾಕೊಬೋದು ಬಾಯಿಗೆ. ನಾವು ಗೊಬ್ಬರ ಎಷ್ಟು ಬೇಗ ತಿಂತೀವಿ ಅಂತ ಹೇಳಿ ನೋಡೋಣ. ಬಟ್ ನಂಗೆ ತುಂಬ ಕಮ್ಮಿ ಆಗ್ತಿದ್ದಾಳೆ ಅನ್ಸ್ತು, ಹೊಟ್ಟೆ ತುಂಬ ಅನ್ಸ್ತು. ನೋಡ, ಮುಗ್ಸಾದ್ಮೇಲೆ ಹೊಟ್ಟೆ ತುಂಬಿಲ್ಲ ಅಂದ್ರೆ ಮತ್ತೆ ಹಾಕೋತೀವಿ. ಅವಾಗ ನಾನು ಲೀಡಲ್ಲಿ ಇರ್ತೀನಿ ಮತ್ತೆ. ಬಿರಿಯಾನಿ ಮಾತ್ರ ಸಾಕಾಗಿದೆ. ಫಾಸ್ಟ್ ತಿಂತಾ ಇದ್ದೀನಿ. ಮುಗಿಸ್ತಾ ಇದ್ದಾರೆ ಆಲ್ರೆಡಿ ಅವಳು. ಆಮೇಲೆ ಆಗಿದೆ, ಮುಕ್ಕಾಲು ಆಗೋದು. ನನ್ನ ಪೀಸ್ ಇಷ್ಟ ಇಲ್ಲ ಬಿರಿಯಾನಿನಲ್ಲಿ. ಬಿರಿಯಾನಿಯಲ್ಲಿ ಪೀಸ್ ತಿನ್ನಲ್ಲ ಅಂತ ಅವಳು. ಇವಳು ಒಂಥರ ಚಿತ್ರ. ಕಬಾಬ್ ಎಲ್ಲ ತಿಂತೀನಿ, ಅಂದ್ರೆ ಬರೀ ಪೀಸ್ ಇದ್ರೆ ಬರೀ ಪೀಸ್ ಆಗಲ್ಲ. ಓ ಗಾಡ್. ಕಬಾಬ್ 3 ಪೀಸ್ ಇದೆ, ಬಿರಿಯಾನಿ
ಸ್ವಲ್ಪನೇ ಇದೆ. ಅವಳು ಚಿಕನ್ ಪೀಸು ಬಿರಿಯಾನಿಗೆ ಹಂಗೆ ಇಟ್ಟಿದ್ದಾಳೆ, ಅದನ್ನು ತಿನ್ಬೇಕು ಆಕ್ಚುಲಿ ರೂಲ್ಸ್ ಪ್ರಕಾರ. ಎಲ್ಲ ಅರ್ಧಂಬರ್ಧ ತಿಂದಿಟ್ಟಿದ್ದೀನಿ ಗೈಸ್ ನಾನು. ನೋಡಿ ನೀಟ್ನೆಸ್ ಇಲ್ಲ. ಪಾನಿಪುರಿ ಮಾತ್ರ, ಪಾನಿಪುರಿ ಚಾಲೆಂಜ್ ಯಾರು ನೋಡಿಲ್ಲ ಅಂತ ಹೋಗಿ ನೋಡಿ. ಪಾನಿಪುರಿ ಮಾತ್ರ ಎಕ್ಸ್ಪ್ರೆಸ್ ತಗೊಂಡಿದ್ದೆ. ಬಾಳ ತಿಂತಾ ಇಲ್ಲ, ಮಾತಾಡಲ್ಲ ನಾನು. ಮಾತಾಡಂತೆ ಅವತ್ತು ಕಾಳಿಗೆ ಹಂಗು. ನಮ್ಗೆ ಇನ್ನ ಜಾಸ್ತಿ ಪೀಸ್ ಬಂದಿದೆ. ಇವಾಗ ಡವ್ ಮಾಡ್ತಿದ್ದಾಳೆ ಇವಾಗ ನಂದು ಆಮೇಲೆ ಅನ್ನ ಎಲ್ಲ ಆಗೋಯ್ತು. ಕಮ್ಮಿ ಬಿದ್ದಿತ್ತಲ್ಲ. ಹೌದೌದು, ಆಗ್ದೋಳೆ ಅವಳು. ಸ್ವಲ್ಪ ಹಾಕೋಬೇಕು ನೀನು. ಬಿರಿಯಾನಿ ಎಲ್ಲ ಆಗ್ದೋಳೆ ಅವಳು. ಕಮ್ಮಿ ಬಿತ್ತು ಗೈಸ್ ಅದು. ಬಿರಿಯಾನಿ ಮಾಡ್ತಿದ್ದೀನಿ, ಕಬಾಬ್ ತಿಂದಿದ್ದೀನಿ. ಬಿರಿಯಾನಿ ಸ್ವಲ್ಪ ಹಾಕ್ಬೇಕಂತ ಅವ್ರಿಗೋಸ್ಕರ ಹಾಕೋದಿದ್ದೀನಿ. ಬಟ್ ಎನಿವೆ ಐ ಮೀನ್ ರೆಡಿ. ಓ ನೀರು ಬೇಕು ಗೈಸ್. ಏನಿಲ್ಲ, ಗಂಟ್ಲಲ್ಲ ಚಿಲ್ಲು ಇಟ್ಕೊತೀನಿ. ನೀರು ಪನಿಷ್ಮೆಂಟ್ ನೀರು ಇದಿರುತ್ತೆ. ಅದೇ ಒಳ್ಳೇದು. ಏನೋ ಒಳ್ಳೆ ಡಾಕ್ಟರ್ನ ಹತ್ರ ಹೇಳ್ತೀನಿ. ಅಲ್ಲಿ ಎಲ್ಲ ಇನ್ಸ್ಟಾಗ್ರಾಮ್ ನೋಡಿರೋದು ಗೈಸ್. ಸೊ ಹಾಕೋತೀನಿ. ಮತ್ತೆ ಪೀಸ್ ಬೇರೆ ಬಿಟ್ಟಿದ್ರು. ಓ ಕಬಾಬ್ ತಿನ್ನುವ ಗಂಟಲಲ್ಲಿ ಇಟ್ಕೋತಿದೆ ಗೈಸ್. ಬೇಗ ಬೇಗ. ಓ ಐ ಮೀನ್ ಲೀಡಿಂಗ್ ಮ್ಯಾಮ್. ದಟ್ ಇಸ್ ನಾಟ್ ಲೀಡ್. ಸ್ವಲ್ಪ ಕಮ್ಮಿ ಬಿದ್ದಿತ್ತು ಅಂತ ಹಾಕೊಂಡಿರೋದು. ಅದು ಸುಳ್ಳು, ಅದು ಸುಳ್ಳು. ನಾನೇ ಹಾಕೋಬೇಕಾ? ಹೌದಮ್ಮ, ಕರ್ಡ್ ಹಾಕೊಂಡೆ ನಾನು. ನೀರಿಲ್ವಲ್ಲ, ಅಲ್ಲೂ ಸ್ವಲ್ಪ ಹೆಲ್ಪ್ ಮಾಡಿ ಅಷ್ಟೇ. ಆಗ್ತಿಲ್ಲ. ನೋಡ್ರಿ ಬಂದ್ರೆ ತಗೋಬೋದಿದೆ. ನೀರು ಬೇಕು. ಟ್ವಿಸ್ಟ್ ಬೇರೆ ಇಟ್ಟು ನೋಡಿ. ಆಗ್ತಿಲ್ಲ ಗೈಸ್. ಆಲ್ರೆಡಿ ಹೊಟ್ಟೆ ತುಂಬೋದಂಗೆ ಅನಿಸ್ತಿದೆ ನನಗೆ. ಮತ್ತೆ ತಿನ್ನು, ನಾನು ಇನ್ನೂ ಇದೀನಿ ತಾನೇ. ಕಬಾಬ್ ಎಲ್ಲ ಮುಸ್ಲಿಂ ವೇಟ್ ಕಬಾಬ್ ಇದೆ ಅಂತ ತಿನ್ನು. ಫಾಸ್ಟ್ ತಿನ್ನಕ್ಕಾಗಲ್ಲ ಆಕ್ಚುಲಿ, ನೆಗಡಿ ಬಂದಂಗೆಲ್ಲ ಆಗ್ತದೆ. ಸ್ವಲ್ಪ ಹಾಕೋಬೇಕಂತೆ ನೋಡಿ. ಇಷ್ಟಮ್ಮ ಹೆಂಗೆ ಹಂಗೆ ಅದು ಅಷ್ಟೇ. ಎಷ್ಟೇ ಗೈಸ್. ಅಯ್ಯೋ ಪೀಸೆ ಇದೆ ಅದರಲ್ಲಿ. ಒಳ್ಳೆ ಕೆಲಸ. ಒಂದು ಪೀಸ್ ತಿನ್ನೋದ್ರಲ್ಲಿ ಪೀಸೆ ಬಿದ್ದಿದೆ. ಲಕ್ಕಿ ಲಕ್ಕಿ ಹ್ಯಾಂಡ್ ಗೈಸ್. ನಾನು ಸ್ವಲ್ಪ ಕರ್ಡ್ ಹಾಕ್ಕೊತೀನಿ. ಬೇಗ ಹೋಗುತ್ತೆ. ಕರ್ಡ್ ಹಾಕೊಂಡ್ರೆ ಈ ಬೇಗ ಬೇಗ ತಿಂದ್ರೆ ಖಾರ ಅನ್ಸುತ್ತಪ್ಪ. ನನಗೆ ಅನಿಸಿಲ್ಲ, ಬಟ್ ಮೂಗಲ್ಲಿ ನೀರು ಬರ್ತೀವಿ. ದಟ್ಸ್ ಮೀನ್ ಖಾರ. ಹಂಗೇನಿಲ್ಲ, ಫಾಸ್ಟಾಗಿ ತಿನ್ನೋ ಕೂಡ ಆ ಥರ ಆಗ್ಬೋದು. ಆಮೇಲೆ ಇಂಡಿಯನ್ ಪ್ರೊಸೆಸ್. ಎಕ್ಸ್ಟ್ರಾ ಪೀಸ್ ನಂಗೂ ಬಿದ್ದಿತ್ತಪ್ಪ. ಹಂಗೆ ತಿನ್ಕಾಯಿ ನಾವು. ಓಕೆ, ರೈಸ್ ಆಗೋದು ಗೈಸ್. ಪ್ಲೀಸ್ ತಿನ್ಬೇಡ. ಬಾಳಿದೆ ಅವಳೆಲ್ಲ ಪೀಸ್ ಇಟ್ಕೊಂಡಿದ್ದಾಳ. ಅರ್ಜೆಂಟಲ್ಲಿ ಬೇಗ ಬೇಗ ಮೂಳೆ ಎಲ್ಲ ಸಿಗ್ತಿದ್ದ. ಒಂದು ಆಲ್ಮೋಸ್ಟ್ ಒಂದು ಖಾಲಿ ತಟ್ಟೆ. ಮೂಳೆ ಎಲ್ಲ ಅಂತ ತಿನ್ಬಿಟ್ಟು ಮೂಳೆ ಎಲ್ಲ ತಿಂದಿರಾ? ಮಾಂಸ ತಿನ್ಬಿಟ್ಟು ಮೂಳೆ ಇಟ್ಟಿದ್ದೀನಿ. ಮಾಂಸ ಎಲ್ಲ ನೀಟಾಗಿ ತಿಂದಿದ್ದೀನಿ ಗೈಸ್. ನೋಡಿ ಫುಲ್ ಪಿಕ್ಚರ್. ನಂದು ಇನ್ನೂ ಒಂದು 2 ತುತ್ತಿದೆ. ತುತ್ತಿದೆ ಮತ್ತೆ ಪೀಸ್ ಇದೆ ಗೈಸ್. ನಾನು ಪೀಸ್ ಎಷ್ಟು ಚೆನ್ನಾಗಿ ತಿಂದಿದ್ದೀನಿ ಅಂದರೆ ಅದರಲ್ಲಿನ ಮಾಂಸ ಇದೆ ಆ ಥರ. ಸೊ ಐ ಆಮ್ ದ ಜಸ್ಟ್ ಸ್ವಲ್ಪ ದಿನ. ಜಸ್ಟ್ ಸ್ವಲ್ಪ ಅಲ್ಲ, ಸ್ಟಾರ್ಟಿಂಗ್ ಅಂದ್ರೂ ನಾನೇ ತಿಂತಿದ್ದೀನಿ ಫಾಸ್ಟ್ ಆಗಿ. ಒಪ್ಕೋಬೇಕು, ಚೀಟಿಂಗ್ ಮಾಡಕ್ಕಿಲ್ಲ. ನೋಡಿ ಅವ್ಳು ತಿಂದು ಗೈಸ್. ನನಗೆ ಬಿರಿಯಾನಿ ಅಷ್ಟು ತಿನ್ನಕ್ಕಾಗಲಿಲ್ಲ ಫಾಸ್ಟ್ ಆಗಿ. ಸೊ ಶಿ ಇಸ್ ದ ವಿನ್ನರ್. ಐ ಆಮ್ ದ ವಿನ್ನರ್. ಬಟ್ ಸಿಕ್ಕಾಪಟ್ಟೆ ಇವಾಗ ಆಗೋಯ್ತಲ್ವ, ನೀರು ಕುಡ್ಬಿಡ್ತೀನಿ. ನನಗೆ ನೀರು ಕುಡಿಬೇಕಂತ ಅನಿಸ್ತಿಲ್ಲಪ್ಪ. ಸಿ ಐ ಕ್ಯಾನ್ ಕಂಟ್ರೋಲ್ ಇಟ್. ಬಟ್ ನನಗೆ ಕಬಾಬ್ ತಿನ್ನುವಾಗ
ಒಂಥರ ಎವ್ರಿಥಿಂಗ್ ಇಸ್ ಇನ್ ಮೈಂಡ್ ಕಂಟ್ರೋಲ್. ಮೈಂಡ್ ಎಲ್ಲ ಫಾಸ್ಟ್ ಈಟಿಂಗ್, ನೀವು ಸ್ಲೋ ಈಟಿಂಗ್ ಮಾಡ್ಬಿಟ್ಟು ನನಗೆ ಹೇಳ್ತಿದ್ದಾಳೆ ಮೈಂಡ್ ಅಂತ. ನೋಡಿ ಅವು ಅಂತ ಅವಳು ಅವಾಗಲೇ. ಆಕ್ಚುಲಿ ನಂಗೆ ಹೊಟ್ಟೆ ತುಂಬಿಲ್ಲ, ಆಮೇಲೆ ತಿಂತೀನಿ. ನಂಗೆ ಹೊಟ್ಟೆ ತುಂಬ ಈ ಕಡೆ ಲಿಟ್ರಲಿ. ಆಕ್ಚುಲಿ ಅವಳು ಜಾಸ್ತಿ ತಿನ್ನೋದು, ಬಟ್ ಅಲ್ಲಿ ಬಿರಿಯಾನಿ ತಿನ್ನಲ್ಲ ಜಾಸ್ತಿ, ಬೇರೆ ತಿಂತಾಳೆ. ಜಂಕ್ ತುಂಬಾ ಜಾಸ್ತಿ ತಿನ್ನಲ್ಲ. ನಾನು ಸ್ವಲ್ಪ ಬಿರಿಯಾನಿ ಎಲ್ಲ ಜಾಸ್ತಿ ಹೋಗುತ್ತೆ ಫುಡ್. ಸೊ ಇದು ನಮ್ಮ ಚಾಲೆಂಜ್. ಸಾರಿ ಇದು ನಮ್ಮ ಚಾಲೆಂಜ್ ಆಗಿತ್ತು. ಹೋಪ್ ಯು ಎಂಜಾಯ್ಡ್. ಸೊ ನಮ್ಮ ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ಲ ಅಂದ್ರೆ ಪ್ಲೀಸ್ ಗೋ ವಾಚ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.